ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದು ಪೂರಿ ಮತ್ತು ಸಾಗು ಮಾಡಿದೆ. ಸಾಗುದು ರೆಸಿಪಿ ಶೇರ್ ಮಾಡ್ತೀನಿ ನೋಡಿ. ಸಕ್ಕತ್ತಾಗಿತ್ತು, ಪೂರಿಗೆ ಮಾತ್ರ ಸಕ್ಕತ್ತಂದ್ರೆ ಸಕ್ಕತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಹಾಗೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಜಾಯಿನ್ ಮಾಡ್ತೀನಿ. ಬೆಳಗ್ಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ, ಹಾಗಾಗಿ ಇವಾಗ ಹಾಗೆ ಜಾಯಿನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವಾಗ ಪೂರಿ ಮಾಡೋಕ್ಕೆ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಈ ಸೈಡು ತರಕಾರಿನೂ ಸಹ ಕಟ್ ಮಾಡಿ ಇಟ್ಟಿದ್ದೀನಿ ಸಾಗು ಮಾಡೋಣ ಅಂದ್ಬಿಟ್ಟು. ಬೀನ್ಸು, ಕ್ಯಾರೆಟು, ನವಿಲ್ಕೋಲು. ಇವಾಗ ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ ಸಾಗುಗೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ, ಒಂದು ಚಿಕ್ಕ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, 1 ಪೀಸ್ ಚಕ್ಕೆ, 2 ಪೀಸ್ ಲವಂಗ. ನೀವು ಬೇಕಂದರೆ ಜಾಸ್ತಿನೂ ಸಹ ಹಾಕೋಬೋದು. ನಮಗೆ ಮಸಾಲ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು 1 ಪೀಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು 8 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಈರುಳ್ಳಿ, ಒಂದು ಟೊಮೊಟೊ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋದ್ರಿಂದ ಫ್ರೇಗ್ರೆನ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಈರುಳ್ಳಿ ಮತ್ತು ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಆ ರೀತಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಅದಕ್ಕೇ ನಾನು ಒಂದು ಸಣ್ಣ ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋಂಥದ್ದು. ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಟೊಮೊಟೊ ಫ್ರೈ ಆಗಿದೆ ಅಂದಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ತರಕಾರಿನ ಹಾಕೋಬೇಕು. ಬೀನ್ಸು, ಕ್ಯಾರೆಟು, ನವಿಲ್ಕೋಲು ಮತ್ತು ಕಾಳು, ಬೀನ್ಸ್ ಕಾಳು. ನಿಮಗೆ ಬೀನ್ಸ್ ಕಾಳಿಲ್ಲ ಅಂದರೆ ಅವರೆಕಾಳು ಸಹ ಹಾಕೋಬೋದು. ಇಲ್ಲಾಂದರೆ ತೊಗರಿ ಕಾಳು, ಅಲಸಂದೆ ಕಾಳು, ಬಟಾಣಿ, ಹಸಿ ಬಟಾಣಿನೂ ಸಹ ಹಾಕೋಬೋದು, ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿನ ನೆನೆಯಾಕ್ಬಿಟ್ಟು ಅದನ್ನು ಸಹ ಹಾಕೋಬೋದು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ತರಕಾರಿ ಎಲ್ಲ ಎಣ್ಣೆಲಿ ಎಷ್ಟು ನೀವು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಎಣ್ಣೆಯಲ್ಲಿ ತರಕಾರಿನ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಈಗ ಈ ಸೈಡ್ ನೋಡಿ, ನಾನು ಕಾಫಿಗೆ ಅಂದ್ಬಿಟ್ಟು ಹಾಲು ಸಹ ಇಟ್ಟಿದ್ದೀನಿ. ಹಸ್ಬೆಂಡ್ ಕಾಫಿ ಬೇಕು ಅಂದರು, ಅದಕ್ಕೆ ಆ ಸೈಡು ಕಾಫಿನೂ ಸಹ ಇಟ್ಟಿದ್ದೀನಿ. ಇವಾಗ ಇದು ಒಂದು 5 ನಿಮಿಷ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಕೊತಿದ್ದೀನಿ. ಎಲ್ಲ ಹಾಗೆ ಹಾಕ್ಕೊಂಡಿರೋದ್ರಿಂದ 1 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಎಲ್ಲ ಹಾಕ್ಕೊಂಡಿರೋದ್ರಿಂದ ಹಸಿ ಸ್ಮೆಲ್ ಇರುತ್ತೆ, ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ಅದು 1 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಇವಾಗ 1 ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಬೇಡ ಅನಿಸಿದ್ರೆ ಸ್ಕಿಪ್ ಕೂಡ ಮಾಡಿಬಿಟ್ಟು ಇಷ್ಟು ಮಸಾಲೆನ ಹಾಕ್ಕೊಂಡು ಮಾಡ್ಬೋದು. ಇವಾಗ ನಾನು ಒಂದೇ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಧನಿಯಾ ಪೌಡರ್ನ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಸಾಲೆದು ಮತ್ತು ಧನಿಯಾ ಪೌಡರ್ದೆಲ್ಲ ರಾ ಸ್ಮೆಲ್ ಹೋಗಬೇಕಲ್ಲ, ಹಾಗಾಗಿ 1 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತು, ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಬೇಕು ಅನಿಸಿದ್ರೆ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ನಾನು ನೀರು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿರೋದು. 1 ವಿಷಲ್ ಬಂದರೆ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಸಾಗು ರೆಡಿ ಆಗಿಬಿಡುತ್ತೆ. ಇವಾಗ ಸಾಗುನ ಆ ಸೈಡ್ ಶಿಫ್ಟ್ ಮಾಡಿಬಿಟ್ಟು ಈ ಸೈಡು ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಪೂರಿ ಮಾಡೋಕ್ಕೋಸ್ಕರ. ಈ ಕಡೆ ಪೂರಿನ ಲಟ್ಟಿಸ್ತಾ ಇದ್ದೀನಿ. ಇದು ಚಪಾತಿ ಥರ ಲಟ್ಟಿಸ್ಬಿಟ್ಟು ಆಮೇಲೆ ಬೇಯಿಸ್ಕೊಳ್ಳೋಕ್ಕಾಗಲ್ಲ. ಇದೇನಿದ್ರು ಹಾಗೆ ಲಟ್ಟಿಸಿ ಹಾಗೆಯೇ ಪೂರಿನ ಮಾಡ್ಕೋಬೇಕು. ಇಲ್ಲಿ ನಾನು ಪೂರಿನ ಮಾಡ್ತಿರೋದು ಗೋಧಿ ಹಿಟ್ಟಿಂದ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಸೋಡಾನ ಬಳಸಿಲ್ಲ. ಹಾಗೆ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂತು ಅಂದರೆ ಪೂರಿನೂ ಸಹ ಗಟ್ಟಿಯಾಗಿಬಿಡುತ್ತೆ. ತುಂಬ ತೆಳುಗು ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ, ಮೀಡಿಯಮಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗಿರಬೇಕು ಹಿಟ್ಟು. ನಾನಿಲ್ಲಿ ಗೋಧಿ ಹಿಟ್ಟು, ಉಪ್ಪು, ನೀರು ಇಷ್ಟನ್ನೇ ಹಾಕ್ಬಿಟ್ಟು ಕಲಿಸ್ಕೊಂಡಿರೋದು. ಎಣ್ಣೆನೂ ಸಹ ಹಾಕಿಲ್ಲ ಹಿಟ್ಟು ಕಲಿಸ್ಬೇಕಂದ್ರೆ, ಯಾಕಂದರೆ ಡೀಪ್ ಫ್ರೈ ಮಾಡ್ತೀವಲ್ಲ ಅದೇ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಎಣ್ಣೆನೂ ಸಹ 1 ಡ್ರಾಪ್ ಎಣ್ಣೆನೂ ಸಹ ಹಾಕಿಲ್ಲ. ಹಾಗೆ ಒಂದೊಂದೇ ಪೂರಿನ ಲಟ್ಟಿಸ್ಬಿಟ್ಟು ಹಿಂಗೆ ಡೀಪ್ ಫ್ರೈ ಮಾಡ್ತಂದರೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಂದು 4 ಪೂರಿ ಲಟ್ಟಿಸ್ಕೊಳ್ಳಿ, ಡೀಪ್ ಫ್ರೈ ಮಾಡಿಕೊಂಡು ತಿರ್ಗಾ ಲಟ್ಟಿಸ್ಕೊಂಡು ಮಾಡ್ಕೊಳ್ಳಿ. ಆವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದ್ರ ಬದಲು ನೀವು ಸೋಡಾ ಎಲ್ಲ ಹಾಕ್ತು ಅಂದರೆ ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗಾಗಿ ಈ ರೀತಿನೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ಅಂತ. ನಾನಿವಾಗ ಬೇಗ ಪೂರಿನ ಡೀಪ್ ಫ್ರೈ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಟೈಮ್ ಆಗೋಗಿತ್ತು ಬ್ರೇಕ್ಫಾಸ್ಟಿಗೆ. ಹಸ್ಬೆಂಡ್ಗೆ ಮತ್ತು ಮಗನಿಗೆ ಇಬ್ರಿಗೂ ಟೈಮ್ ಆಗೋಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಬೇಗ ಪೂರಿನ ಲಟ್ಟಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಈ ಕಡೆ ಸಾಗುನೂ ಸಹ ರೆಡಿಯಾಗಿತ್ತು.
ಒಂದು ವಿಷಲ್ ಹಾಕ್ಸಿದೆ ಅಷ್ಟೇ, ಪ್ರೆಷರೆಲ್ಲ ಹೋಗಿತ್ತು. ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಸಾಗು ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೀನಿ, ಸಖತ್ ಅಂದರೆ ಸಖತ್ತಾಗಿ ಬಂದಿತ್ತು. ಹಸಿ ಕಾಳು ಹಾಕಿ ಯಾವುದೇ ಸಾಗು ಮಾಡಲಿ ಅಥವಾ ಸಾಂಬಾರು ಮಾಡಲಿ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನೇನು ಜಾಸ್ತಿ ಬೆಳೆಸಿಲ್ಲ, ತುಂಬ ಸಿಂಪಲ್ಲಾಗೇ ಮಾಡಿದ್ದೆ, ಸೂಪರಾಗಿತ್ತು. ಈ ಕಡೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂದರೆ ಸಖತ್ತಾಗಿ ಬಂದಿತ್ತು. ಪೂರಿನೂ ಅಷ್ಟೇ ಸಾಫ್ಟಾಗಿ ಬಂದಿತ್ತು. ಈ ಸಾಗು ಬರೀ ಪೂರಿಗೆ ಅಂತನಲ್ಲ, ದೋಸೆಗೆ ಚಪಾತಿಗೆ ಎಲ್ಲ ಮಸ್ಟು ಟ್ರೈ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಟೇಸ್ಟು. ಹಾಗೆ ಇವಾಗ ನಾನು ರೆಡಿಮೇಡ್ ಡ್ರೆಸ್ ಬರುತ್ತಲ್ಲ ಆಫ್ ಸ್ಲೀವ್ಸ್, ಅದಕ್ಕೇ ಸ್ಲೀವ್ ಅಟ್ಯಾಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ ನಾನು ಸ್ಲೀವ್ಸ್ನ ಬಿಚ್ಕೊಂಡಿದ್ದೀನಿ, ಓಕೆನಾ. ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಹಾಗೆ ಫಸ್ಟು ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಡ್ರೆಸ್ನ. ನೋಡಿ ಇಲ್ಲೇನು ಸ್ಟಿಚ್ ಕಾಣಿಸ್ತಿದೆಯೋ ನೀವು ಅದನ್ನು ಒಂದಿಷ್ಟು ಅಂದರೆ 1-2 ಇಂಚಷ್ಟು ಬಿಚ್ಕೋಬೇಕು. ಇಲ್ಲಿ ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ, ಇಲ್ಲಿ ನೀವು ಬಿಚ್ಕೋಬೇಕು. ಈ ಸ್ಟಿಚ್ ಏನು ನೀವು ಸ್ಟಿಚ್ ಹಾಕಿರ್ತಾರೋ ಅದನ್ನು ಬಿಚ್ಕೋಬೇಕು. ಈಗ ನಾನು ಈ ಸ್ಟಿಚಸ್ನ ಬಿಚ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ ನಾನು 2 ಸೈಡು ಸಹ ಸ್ಟಿಚ್ನ ಬಿಚ್ಕೊಂಡಿದ್ದೀನಿ. ಈ ಸೈಡ್ ಬಿಚ್ಕೊಂಡಿದ್ದೀನಿ, ಈ ಸೈಡು ಬಿಚ್ಕೊಂಡಿದ್ದೀನಿ. ಫಸ್ಟು ಮಾಡಬೇಕಾಗಿರೋ ಕೆಲಸ ಬಂದು ನೀವು ಸ್ಲೀವ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ಬಿಚ್ಕೋಬೇಕು. ಆಮೇಲೆ ಇದನ್ನು ಓಪನ್ ಮಾಡ್ಕೋಬೇಕು. ಏನು ಸ್ಟಿಚ್ ಹಾಕಿರ್ತಾರೋ ಇದು ಫುಲ್ ಓಪನ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ನೋಡಿ 2 ಸ್ಲೀವ್ಸ್ದು ಬಟ್ಟೆನೂ ಒಟ್ಟಿಗೆ ತೊಗೋಬೇಕು. ನೀವು ಒಂದೊಂದು ಸ್ಲೀವ್ಸ್ದು ಒಂದೊಂದು ಫಸ್ಟ್ ಕಟ್ ಮಾಡ್ಕೋಬಾರ್ದು. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ 2 ಸ್ಲೀವ್ಸು ಇದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. 2 ಸ್ಲೀವ್ಸ್ದು ಬಟ್ಟೆ ಇದೆ, ಓಕೆನಾ. ಈ 2 ಒಂದೇ ಲೆವೆಲ್ಗೆ ಇಟ್ಕೋಬೇಕು. ಇನ್ನೊಂದು ಏನಂದರೆ ರೆಡಿಮೇಡ್ ಬಟ್ಟೆಗಳಲ್ಲಿ ಸ್ಲೀವ್ಸ್ ಬಟ್ಟೆ ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ, ನೀವು ಅಟ್ಯಾಚಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ. ನೋಡಿ ಇವಾಗ ಈ ರೀತಿ ಮಾಡಿಕೊಂಡು ನಾನು ಹೀಗೆ, ಓಕೆನಾ, ಈಗ ಮಾಡ್ಕೋಬೇಕು. ನೋಡಿ ಓಪನ್ ಇರೋದು ಈ ಸೈಡ್ ಇದೆ, ಈ ಸೈಡು ಕ್ಲೋಸ್, ಗೊತ್ತಾಗ್ತಿದೆ ಅಂದ್ಕೊತೀನಿ. ಈಗ ನೋಡಿ ನಿಮಗೆ ಸ್ಲೀವ್ಸು ಎಷ್ಟು ಉದ್ದ ಬೇಕು ಅಂತ ಹೇಳಿರ್ತಾರೋ ಅಷ್ಟು ಉದ್ದ ನೋಡ್ಕೊಳ್ಳಿ. ನನಗೆ ಅವರು 2 ಇಂಚು ಬಂದರೆ ಸಾಕು ಅಂತ ಹೇಳಿದ್ದಾರೆ, ಹಾಗಾಗಿ 2 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿ ಶೇಪ್ ಹಾಕ್ಕೋಬೇಕು, ಇಲ್ಲಿ ನೀವು ಶೇಪ್ ಹಾಕ್ಕೋಬೇಕು. ಇಲ್ಲಿ 2 ಇಂಚ್ ಅಂದರೆ ಇಲ್ಲಿ ಅರ್ಧ, 2ರಲ್ಲಿ ಅರ್ಧ ಅಂದರೆ 1 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಕಟ್ ಮಾಡ್ಕೊತೀನಿ. ನೋಡಿ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದ್ಸಲಿ ಚೆಕ್ ಮಾಡ್ಕೊತೀನಿ ಬಟ್ಟೆ ಇದು ಸಾಕಾಗುತ್ತಾ ಅಥವಾ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಡಬೇಕಾ ಅಂತ. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಒಂದು ಸ್ಲೀವ್ ಬಟ್ಟೆ ತೊಗೊಳ್ಳಿ, ಇಲ್ಲಿ ಓಪನ್ ಮಾಡ್ಕೊಂಡಿರ್ತೀರಲ್ಲ ಹೀಗೆ ಇಟ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ನೋಡಿ ಇದು ಫ್ರಂಟು ಬ್ಯಾಕ್ ಅಟ್ಯಾಚಿಂಗ್ ಮಾರ್ಜಿನ್, ಓಕೆನಾ. ಹೀಗಿಟ್ಕೊಂಡು ಈ ಸ್ಲೀವ್ಸ್ದು ಏನಿದೆ ಅದನ್ನು ಹೀಗಿಟ್ಕೊಳ್ಳಿ. ನೋಡಿ ಇದು ಆಗುತ್ತೆ, ಹಾಗಾಗಿ ನಾನು ಹೀಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಕೆಲವೊಂದು ಬಟ್ಟೆಗಳಲ್ಲಿ ಇದು ಅಟ್ಯಾಚ್ಗೆ ಸ್ವಲ್ಪ ಸ್ಲೀವ್ಸ್ ಬಟ್ಟೆ ಕಡಿಮೆ ಇರುತ್ತೆ, ಲೆಂತ್ ಈ ಸೈಡು. ಆವಾಗ ಏನು ಮಾಡ್ಕೋಬೇಕು, ಈ ಸೈಡು ಮತ್ತು ಈ ಸೈಡು 2 ಸೈಡೂ 1 ಇಂಚು ಇಲ್ಲ 1.5 ಇಂಚು ನೀವು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಗೊತ್ತಾಯಿತು ಅಂದ್ಕೊತೀನಿ. ಈಗ ನನಗಿದೇ ಸಾಕಾಗಿರೋದ್ರಿಂದ ನಾನು ಹೀಗೇ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು 2 ಪೀಸಿನ ಇಟ್ಕೊಂಡು ನ್ಯಾಚ್ನ ಹೊಡ್ಕೊತೀನಿ. ಈಗ ಡೋರ್ನ ಹೊಡ್ಕೊತೀನಿ. ಇಲ್ಲಿ ಈ ಕೆಳಗಡೆದು ಏನಿದೆಯಾ ನಿಮಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡೋರ್ನ ಹೊಡ್ಕೊತೀನಿ. ಈಗ ನೋಡಿ ನಾನು ಡೋರ್ನ ಹೊಡ್ಕೊಂಬಂದಿದ್ದೀನಿ.
ಓಕೆನಾ. ಇವಾಗ ನೋಡಿ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಇದೆ, ಗೊತ್ತಾಗ್ತಿದೆಯಾ. ಇದಕ್ಕೆ ನಾವೇನು ನ್ಯಾಚ್ ಹೊಡ್ಕೊಂಡಿದ್ದೀವೋ, ಕಾಣಿಸ್ತಿದೆಯಾ ನ್ಯಾಚು ಇಲ್ಲಿ, ಅದನ್ನು ನಾನು ಉಲ್ಟದಿಂದನೇ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಯಾಕಂದರೆ ಈಗ ಸೀದಾದಲ್ಲೂ ಅಟ್ಯಾಚ್ ಮಾಡ್ಕೊಬೋದು, ನನಗೆ ಅಂದರೆ ಈ ರೀತಿ ಬಂದ್ಬಿಡುತ್ತದು, ಈ ರೀತಿ ಕಾಣಿಸ್ಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಉಲ್ಟದಿಂದನೇ ಅಟ್ಯಾಚ್ ಮಾಡ್ತಿದ್ದೀನಿ. ಈ ನ್ಯಾಚ್ನ ನಾನು ಇಲ್ಲಿ ಸೆಂಟ್ರಿಗೆ ಕುಂಡ್ರಿಸ್ತಿದ್ದೀನಿ. ಅಂದರೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ, ಆ ಸೆಂಟ್ರಿಗೆ ಕುಂಡ್ರಿಸ್ಬಿಟ್ಟು ಇಲ್ಲಿ ನೀವು ಬೇಕಾದರೆ ಗುಂಡು ಪಿನ್ನೋ ಅಥವಾ ಡಮ್ಮಿ ಸ್ಟಿಚ್ಚೋ ಅಥವಾ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೋದು. ನಾನಿಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತೀನಿ. ಈಗ ನೋಡಿ ನಾನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಇದು ಉಲ್ಟಾ, ಗೊತ್ತಾಗ್ತಿದೆಯಾ. ಇಲ್ಲಿ ಡೋರ್ ಹೊಡೆದಿರೋದು ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ. ಈ ಸೈಡ್ ನೋಡಿ, ನಿಮಗೆ ಆ ರೀತಿ ಕಾಣಿಸಲ್ಲ. ಈ ಸೈಡು ಡೋರ್ ಹೊಡೆದಿದ್ದೀನಿ ನಾನು, ಹೀಗೆ ಇಟ್ಕೊಂಡಿದ್ದೀನಿ. ಓಕೆನಾ. ನೋಡಿ ಡೋರ್ ಹೊಡೆದಿರೋದು ಉಲ್ಟಾನೇ ಇದೆ, ಇದು ಉಲ್ಟಾನೇ ಇದೆ, ಫ್ಯಾಬ್ರಿಕ್ಕು ಸಹ. ಈಗ ನಾನು ಪಿನ್ ಹಾಕ್ಕೊಂಡಿದ್ದೀನಲ್ಲ, ಈಗ ಸ್ಟಿಚ್ ಹೀಗೆ ಇಟ್ಕೊಂಬಿಟ್ಟು ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಈಗ ನೋಡಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡಿಕೊಂಡು ಬಂದಿದ್ದೀನಿ, ಗೊತ್ತಾಗ್ತಿದೆ ಅಂದ್ಕೊತೀನಿ ನಿಮಗೆ. ನೋಡಿ ಇಷ್ಟೇ. ಆಮೇಲೆ ನಿಮ್ಮ ಫಿಟ್ಟಿಂಗ್ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಸ್ಲೀವ್ ಅಟ್ಯಾಚಿಂಗು ಇಷ್ಟೇ. ಇವಾಗ ನಾನು ಇನ್ನೊಂದು ಸೈಡನ್ನು ರೆಡಿ ಮಾಡಿಕೊಂಡು ತೋರಿಸ್ತೀನಿ. 2 ಸೈಡನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಸೇಮ್ ಏನಿಲ್ಲ, ಇದೇ ನೀವು ಸ್ಲೀವ್ ಅಟ್ಯಾಚಿಂಗಿಗೆ ಹೊರ್ಗಡೆ ಕೊಡ್ತೀನಿ ಅಂದರೆ 100ಇಂದ 150ವರೆಗೂ ಚಾರ್ಜಸ್ ಮಾಡ್ತಾರೆ. ಅದೇನೇ ಸ್ಲೀವ್ ಅಟ್ಯಾಚಿಂಗ್ ನೀವೇ ಮಾಡ್ಕೋಬೋದು, ಮಿಷಿನ್ ಏನಾದರೂ ಇತ್ತು ಅಂದರೆ ಈಸಿಯಾಗಿ. ನೋಡಿ ಇವಾಗ ನಾನು ಫಿಟ್ಟಿಂಗ್ ಇಟ್ಕೊಂಬಂದ್ಬಿಡ್ತೀನಿ ಸೇಮ್. ಸ್ಲೀವ್ ಅಟ್ಯಾಚಿಂಗು ಆಯಿತು, ಫಿಟ್ಟಿಂಗು ಆಯಿತು. ಈ ರೀತಿ ಬಂದಿದೆ. ಇದನ್ನು ಈಸಿಯಾಗಿ ನೀವೇ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ನೀವು ಬೇಕಾದರೆ ಮೆಗಾ ಸ್ಲೀವ್ಸಲ್ಲೂ ಮಾಡ್ಕೋಬೋದು, ಮೆಗಾ ಸ್ಲೀವ್ಸ್ ಥರನೂ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಡೋರ್ ಹೊಡ್ಕೊಂಡಿದ್ದೀನಿ, ಮೆಗಾ ಸ್ಲೀವ್ಸ್ ಥರ ಏನು ಮಾಡಿಲ್ಲ, ನಾರ್ಮಲ್ ಸ್ಲೀವ್ ಅಟ್ಯಾಚ್ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ನಾನು ವೀಡಿಯೋನ ಸ್ಲೀವ್ ಅಟ್ಯಾಚಿಂಗ್ ಮಾಡಿದ್ದೆಲ್ಲ ಆಯಿತು. ಇವಾಗ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಇನ್ನು 2 ಕೆಲಸ ಬ್ಯಾಲೆನ್ಸ್ ಇದೆ. ಯಾವುದಪ್ಪ ಅಂದರೆ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಬೇಕು, ಹಾಗೆ ಫ್ಯಾನ್ನ ಕ್ಲೀನ್ ಮಾಡಬೇಕು. ಇವೆರಡು ಬ್ಯಾಲೆನ್ಸ್ ಉಳಿಸ್ಕೊಂಬಿಟ್ಟಿದ್ದೀನಿ. ಇವಾಗ ಫಸ್ಟು ಫ್ಯಾನ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಆಗ ಧೂಳೆಲ್ಲ ಬಿದ್ದುಬಿಡುತ್ತಲ್ಲ. ಹಾಗಾಗಿ ಇವಾಗ ಫಸ್ಟು ಫ್ಯಾನ್ನ ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲೆ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತೀನಿ. ಫ್ಯಾನ್ ಎಷ್ಟು ಗಲೀಜು ಅಂದರೆ ಧೂಳು ತುಂಬ್ಕೊಂಬಿಟ್ಟಿದೆ, ಡೈಲಿ ಆಗ್ತೀವಲ್ಲ, ಹಾಗಾಗಿ ತೋರಿಸ್ತೀನಿ ಬನ್ನಿ. ಧೂಳಾಗ್ಬಿಟ್ಟಿದೆ ಫ್ಯಾನೆಲ್ಲ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಇವಾಗೆಲ್ಲ ಕ್ಲೀನ್ ಮಾಡಬೇಕು, ಹತ್ರದಿಂದ ತೋರಿಸ್ತೀನಿ ನೋಡಿ. ಫ್ಯಾನೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಹಾಗೆ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡಿದ್ದಾಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ನ್ಯೂ ಇಯರ್ಗೆ ಮನೆ ಫುಲ್ ಕ್ಲೀನ್ ಆಯಿತು, ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೆ. ಫ್ಯಾನ್ ಕ್ಲೀನ್ ಮಾಡೋದು ಮತ್ತು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು ಮಾತ್ರ ಉಳಿಸ್ಕೊಂಡಿದ್ದೆ ಅಷ್ಟೇ. ಇವತ್ತು ಅದು ಕೂಡ ಕ್ಲಿಯರ್ ಆಯಿತು, ಎಲ್ಲ ಕೆಲಸನೂ ಮುಗೀತು. ಇನ್ನೇನಿದ್ರು ಕಸ ಗುಡಿಸಿ ಮನೆಯನ್ನೆಲ್ಲ ಒರೆಸ್ಬೇಕು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.
ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.